ಕ್ವಾಲಿಫೈಡ್ ಆಗಿದ್ದಾರೆ, ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸಿಗೆ ಹೋಗೋದಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಅವಕಾಶ ತಪ್ಪಿ ಹೋಗುತ್ತೆ. ಇಲ್ಲಿ ಏನಾದರೂ ನೀವು PSI ಮಾಡಿ, ಇಲ್ಲ ಇದಾದರೂ ತಪ್ಪುತ್ತೆ, ಇಲ್ಲ ಅದು UPSC ಆದರೂ ತಪ್ಪುತ್ತೆ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂಥೇಳಿ ನಮ್ಮನ್ನು ಕೇಳಿದರು. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅಶ್ವಥ್ ನಾರಾಯಣ ಅವರೆಲ್ಲ ಬಂದು ಅವರು ಕೂಡ ನನಗೆ ಮನವಿಯನ್ನು ಕೊಟ್ಟಿದ್ದರು, ಪೋಸ್ಟ್ಪೋನ್ ಮಾಡಿಕೊಡಿ ಅಂತ. ನಾವು ಪರಿಶೀಲನೆ ಮಾಡಿ KE ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದ ಮೇಲೆ ಅವರು ಡಿಸೆಂಬರ್ವರೆಗೂ ಕೂಡ ನಮಗೆ ಯಾವುದು ಸ್ಲಾಟ್ ಇಲ್ಲ ಅಂತೇಳಿ ನಮಗೆ ತಿಳಿಸಿದರು. ನಾನು ಮತ್ತೆ ತಿರುಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಾದಂಥ ಮಾನ್ಯ ಮಧು ಬಂಗಾರಪ್ಪನವ್ರ ಜೊತೆ ಮಾತನಾಡಿ, ಯಾಕೆಂದರೆ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವರ ಸಹಾಯ ಬೇಕು, ನಮಗೆ ಟೀಚರ್ಸು ಸೂಪರ್ವೈಸ್ ಮಾಡೋದಕ್ಕೆ ಬೇಕು. ಜೊತೆಗೆ ಸಂಡೇನೇ ಮಾಡಬೇಕು ಪರೀಕ್ಷೆಗಳನ್ನ ಅಂಥೇಳಿ ಸಂಡೇ ಎಲ್ಲ ಸಂಡೇನೂ ಡಿಸೆಂಬರ್ವರೆಗೂ ಅವರು ಎಕ್ಸಾಮಿನೇಷನ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿನ್ನೆ ದಿವಸ ಈ 100 ಜನ ಯಾರು UPSCಗೆ ಕ್ವಾಲಿಫೈಡ್ ಆಗಿದ್ದಾರೆ ಅವರ ಅವಕಾಶಗಳು ತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಧು ಬಂಗಾರಪ್ಪನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಶನಿವಾರ ನಮಗೆ ಒಂದು ಸ್ಲಾಟ್ ಮಾಡಿಕೊಡಿ, ಅದನ್ನು PUC ಕ್ಲಾಸಸ್ನ ಬಿಡಿಸ್ಕೊಡಿ ಹಾಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಒಪ್ಪಿ ಅದನ್ನು 28ನೇ ತಾರೀಕು ಈ ಪರೀಕ್ಷೆಯನ್ನು 28ನೇ ತಾರೀಕು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದೇವೆ. ಅಂದರೆ 22ರಿಂದ 28ಕ್ಕೆ ಮುಂದೂಡಿದ್ದೇವೆ. ಈ 402 ಸಬ್ ಇನ್ಸ್ಪೆಕ್ಟರ್ದು ಪರೀಕ್ಷೆ KEನವರೇ 28ನೇ ಶನಿವಾರ ಮಾಡಿಕೊಡ್ತಾರೆ. ಅದು ಅವರ ರಿಕ್ವೆಸ್ಟ್ ಏನಿತ್ತು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಅದಕ್ಕೆ ಮನ್ನಣೆ ಕೊಟ್ಟು ಈ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿದ್ದೇವೆ. ಇದು ಅದಕ್ಕೆ ಭಾಳ ಮುಖ್ಯ. ಇದು ಭಾಳ ಜನ ವಿದ್ಯಾರ್ಥಿಗಳು ಅಥವಾ ಗ್ರ್ಯಾಜುಯೇಟ್ಸು ಪರೀಕ್ಷೆ ತಗೊಳ್ಳೋರು ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಮಾಡಿದ್ದೇವೆ. ಬಿಜೆಪಿ ನಿಯೋಗ ಸಲಹೆ ಕೊಡ್ತೀರಿ, ಏನು ರಿಕ್ವೆಸ್ಟ್ ಮಾಡ್ತೀರಿ ಅಂತ? ಅಲ್ಲ, ನಾನು ಅವರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ, ಅದನ್ನು ಪೊಲೀಸ್ನವರಿಗೆ ಬಿಡಿ, ಕಂಟ್ರೋಲ್ ಮಾಡ್ತಾರೆ. ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಅದಕ್ಕೇನು ಸಲಹೆ ಬೇಕೋ ಅದನ್ನು ಕೊಡಲಿ, ಸ್ವಾಗತ ಮಾಡ್ತೀನಿ. ಆದರೆ ಅದರಲ್ಲಿ ಯಾವುದನ್ನು ರಾಜಕೀಯ ಮಾಡೋದು ಬೇಡ ಅಂತ ಅಷ್ಟೇ. ಯಾರು ಇದ್ದಾರೆ ಗೊತ್ತಿಲ್ಲ, ಇನ್ನೂ ಫರ್ದರ್ ಡೀಟೇಲ್ಸ್ ನಾನು ತೊಗೊಳ್ತೀನಿ ಮಧ್ಯಾಹ್ನ ಅಷ್ಟರಲ್ಲಿ. ಒನ್ ಮಿನಿಟ್ ಅವಶ್ಯಕತೆ ಬಿದ್ದರೆ ಹೋಗ್ತೀನಿ. ಈಗ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ, ADG ಲಾ ಆ್ಯಂಡ್ ಆರ್ಡರ್ನೇ ಕಳಿಸಿದ್ದೀವಿ. ಕ್ವಾಲಿಫೈಡ್ ಆಗಿದ್ದಾರೆ, ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸಿಗೆ ಹೋಗೋದಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಅವಕಾಶ ತಪ್ಪಿ ಹೋಗುತ್ತೆ. ಇಲ್ಲಿ ಏನಾದರೂ ನೀವು PSI ಮಾಡಿ, ಇಲ್ಲ ಇದಾದರೂ ತಪ್ಪುತ್ತೆ, ಇಲ್ಲ ಅದು UPSC ಆದರೂ ತಪ್ಪುತ್ತೆ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂಥೇಳಿ ನಮ್ಮನ್ನು ಕೇಳಿದರು. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅಶ್ವಥ್ ನಾರಾಯಣ ಅವರೆಲ್ಲ ಬಂದು ಅವರು ಕೂಡ ನನಗೆ ಮನವಿಯನ್ನು ಕೊಟ್ಟಿದ್ದರು, ಪೋಸ್ಟ್ಪೋನ್ ಮಾಡಿಕೊಡಿ ಅಂತ. ನಾವು ಪರಿಶೀಲನೆ ಮಾಡಿ KE ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದ ಮೇಲೆ ಅವರು ಡಿಸೆಂಬರ್ವರೆಗೂ ಕೂಡ ನಮಗೆ ಯಾವುದು ಸ್ಲಾಟ್ ಇಲ್ಲ ಅಂತೇಳಿ ನಮಗೆ ತಿಳಿಸಿದರು. ನಾನು ಮತ್ತೆ ತಿರುಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಾದಂಥ ಮಾನ್ಯ ಮಧು ಬಂಗಾರಪ್ಪನವ್ರ ಜೊತೆ ಮಾತನಾಡಿ, ಯಾಕೆಂದರೆ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವರ ಸಹಾಯ ಬೇಕು, ನಮಗೆ ಟೀಚರ್ಸು ಸೂಪರ್ವೈಸ್ ಮಾಡೋದಕ್ಕೆ ಬೇಕು. ಜೊತೆಗೆ ಸಂಡೇನೇ ಮಾಡಬೇಕು ಪರೀಕ್ಷೆಗಳನ್ನ ಅಂಥೇಳಿ ಸಂಡೇ ಎಲ್ಲ ಸಂಡೇನೂ ಡಿಸೆಂಬರ್ವರೆಗೂ ಅವರು ಎಕ್ಸಾಮಿನೇಷನ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿನ್ನೆ ದಿವಸ ಈ 100 ಜನ ಯಾರು UPSCಗೆ ಕ್ವಾಲಿಫೈಡ್ ಆಗಿದ್ದಾರೆ ಅವರ
ಅವಕಾಶಗಳು ತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಧು ಬಂಗಾರಪ್ಪನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಶನಿವಾರ ನಮಗೆ ಒಂದು ಸ್ಲಾಟ್ ಮಾಡಿಕೊಡಿ, ಅದನ್ನು PUC ಕ್ಲಾಸಸ್ನ ಬಿಡಿಸ್ಕೊಡಿ ಹಾಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಒಪ್ಪಿ ಅದನ್ನು 28ನೇ ತಾರೀಕು ಈ ಪರೀಕ್ಷೆಯನ್ನು 28ನೇ ತಾರೀಕು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದೇವೆ. ಅಂದರೆ 22ರಿಂದ 28ಕ್ಕೆ ಮುಂದೂಡಿದ್ದೇವೆ. ಈ 402 ಸಬ್ ಇನ್ಸ್ಪೆಕ್ಟ್ರದ್ದು ಪರೀಕ್ಷೆ KEAನವರೇ 28ನೆಯ ಶನಿವಾರ ಮಾಡಿಕೊಡ್ತಾರೆ. ಅದು ಅವರ ರಿಕ್ವೆಸ್ಟ್ ಏನಿತ್ತು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಅದಕ್ಕೆ ಮನ್ನಣೆ ಕೊಟ್ಟು ಈ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿದ್ದೇವೆ. ಇದು ಅದಕ್ಕೆ ಭಾಳ ಮುಖ್ಯ. ಇದು ಭಾಳ ಜನ ವಿದ್ಯಾರ್ಥಿಗಳು ಅಥವಾ ಗ್ರ್ಯಾಜುಯೇಟ್ಸು ಪರೀಕ್ಷೆ ತಗೊಳ್ಳೋರು ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಮಾಡಿದ್ದೇವೆ. ಈಗ ಬಿಜೆಪಿ ನಿಯೋಗ 4 ಕಾಲಕ್ಕೆ ಹೋಗ್ತಾ ಇದ್ದಾರೆ ಸರ್. ನೀವೇನು ಅವ್ರಿಗೆ ಏನು ಸಲಹೆ ಕೊಡ್ತೀರಿ, ಏನು ರಿಕ್ವೆಸ್ಟ್ ಮಾಡ್ತೀರಿ ಅಂತ? ಅಲ್ಲ, ನಾನು ಅವರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ, ಅದನ್ನು ಪೊಲೀಸ್ನವರಿಗೆ ಬಿಡಿ, ಕಂಟ್ರೋಲ್ ಮಾಡ್ತಾರೆ. ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಅದಕ್ಕೇನು ಸಲಹೆ ಬೇಕೋ ಅದನ್ನು ಕೊಡಲಿ, ಸ್ವಾಗತ ಮಾಡ್ತೀನಿ. ಆದರೆ ಅದರಲ್ಲಿ ಯಾವುದನ್ನು ರಾಜಕೀಯ ಮಾಡೋದು ಬೇಡ ಅಂತ ಅಷ್ಟೇ. ಯಾರು ಇದ್ದಾರೆ ಗೊತ್ತಿಲ್ಲ, ಇನ್ನೂ ಫರ್ದರ್ ಡೀಟೇಲ್ಸ್ ನಾನು ತೊಗೊಳ್ತೀನಿ ಮಧ್ಯಾಹ್ನ ಅಷ್ಟರಲ್ಲಿ. ಒನ್ ಮಿನಿಟ್ ಅವಶ್ಯಕತೆ ಬಿದ್ದರೆ ಹೋಗ್ತೀನಿ. ಈಗ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ. ADG ಲಾ ಆ್ಯಂಡ್ ಆರ್ಡರ್ನೇ ಕಳಿಸಿದ್ದೀವಿ. ಕ್ವಾಲಿಫೈಡ್ ಆಗಿದ್ದಾರೆ, ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸಿಗೆ ಹೋಗೋದಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಅವಕಾಶ ತಪ್ಪಿ ಹೋಗುತ್ತೆ. ಇಲ್ಲಿ ಏನಾದರೂ ನೀವು PSI ಮಾಡಿ, ಇಲ್ಲ ಇದಾದರೂ ತಪ್ಪುತ್ತೆ, ಇಲ್ಲ ಅದು UPSC ಆದರೂ ತಪ್ಪುತ್ತೆ. ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂಥೇಳಿ ನಮ್ಮನ್ನು ಕೇಳಿದರು. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅಶ್ವಥ್ ನಾರಾಯಣ್ ಅವರೆಲ್ಲ ಬಂದು ಅವರು ಕೂಡ ನನಗೆ ಮನವಿಯನ್ನು ಕೊಟ್ಟಿದ್ದರು, ಪೋಸ್ಟ್ಪೋನ್ ಮಾಡಿಕೊಡಿ ಅಂತ. ನಾವು ಪರಿಶೀಲನೆ ಮಾಡಿ KE ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದ ಮೇಲೆ ಅವರು ಡಿಸೆಂಬರ್ವರೆಗೂ ಕೂಡ ನಮಗೆ ಯಾವುದು ಸ್ಲಾಟ್ ಇಲ್ಲ ಅಂತೇಳಿ ನಮಗೆ ತಿಳಿಸಿದರು. ನಾನು ಮತ್ತೆ ತಿರುಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಾದಂಥ ಮಾನ್ಯ ಮಧು ಬಂಗಾರಪ್ಪನವ್ರ ಜೊತೆ ಮಾತನಾಡಿ, ಯಾಕೆಂದರೆ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವರ ಸಹಾಯ ಬೇಕು ನಮಗೆ, ಟೀಚರ್ಸು ಸೂಪರ್ವೈಸ್ ಮಾಡೋದಕ್ಕೆ ಬೇಕು. ಜೊತೆಗೆ ಸಂಡೇನೇ ಮಾಡಬೇಕು ಪರೀಕ್ಷೆಗಳನ್ನ ಅಂತೇಳಿ